ನಮಸ್ಕಾರ ಕಲಬುರಗಿ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಕಾಗಿಣಾ ನದಿಯಲ್ಲಿ ಈಜಾಡಲು ತೆರಳುತ್ತಿದ್ದ ಇಬ್ಬರು ಬಾಲಕರು ನೀರು ಪಾಲಾದ ಘಟನೆ ಕಲಬುರಗಿ ಜಿಲ್ಲೆಯ ಸೈಡಮ ತಾಲೂಕಿನ ಕುಕ್ಕುಂದ ಗ್ರಾಮದ ಬಳಿ ನಡೆದಿದೆ. ಅಬ್ದುಲ್ ರೆಹಮಾನ್, ಮೊಹಮ್ಮದ್ ಕೈಫ್ ನದಿ ಪಾಲಾಗಿರೋ ಬಾಲಕರಾಗಿದ್ದು, ಅಲ್ಪ ಸ್ವಲ್ಪ ಈಜಾಡಲು ಬರ್ತಿದ್ದ ಅಬ್ದುಲ್ ರೆಹಮಾನ್ ಈಜಾಡಲು ನದಿಗೆ ಸಿಕ್ಕಿದ್ದ. ಈಜು ಬಾರದೆ ನೀರಿನಲ್ಲಿ ಮುಳುಗುತ್ತಿದ್ದ ಅಬ್ದುಲ್ ರೆಹಮಾನ್ ಅನ್ನ ರಕ್ಷಿಸಲು ಮೊಹಮ್ಮದ್ ಕೈಫ್ ಮುಂದಾಗಿದ್ದ. ಈ ವೇಳೆ ನದಿ ನೀರಿನಲ್ಲಿ ಇಬ್ಬರು ಬಾಲಕರು ಕೊಚ್ಚಿಕೊಂಡು ಹೋಗಿದ್ದು, ಬೋಟ್ ಮೂಲಕ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಹಾಗೂ ಮೀನುಗಾರರು ಮೃತದೇಹಗಳಿಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಮಲಾಪುರ ಪಟ್ಟಣದ ಪ್ರತಿಷ್ಠಿತ ಪ್ರತಿಭಾ ಆಂಗ್ಲ ಮಾಧ್ಯಮ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಕ್ಕಳಿಗಾಗಿ ವಸ್ತು ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಯಿತು. ವಸ್ತು ಪ್ರದರ್ಶನದಲ್ಲಿ ಪ್ರಾಥಮಿಕ ಶಾಲೆಯ ಮಕ್ಕಳು ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಮೇಳದಲ್ಲಿ ವಿದ್ಯಾರ್ಥಿಗಳು ವಿಜ್ಞಾನ ಮತ್ತು ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಯೋಗಗಳನ್ನು ರಚಿಸಿ ಅದರ ವಿವರಣೆಯನ್ನು ನೀಡುವ ಮೂಲಕ ಗಮನ ಸೆಳೆದರು. ಇನ್ನು ವಿದ್ಯಾರ್ಥಿಗಳ ಪ್ರಯೋಗಗಳನ್ನು ಶಿಕ್ಷಕರು, ಸಾರ್ವಜನಿಕರು ಹಾಗೂ ಪೋಷಕರು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಲಬುರಗಿಯಲ್ಲಿ ಭಯದ ವಾತಾವರಣ ಸೃಷ್ಟಿ ಮಾಡಲಾಗುತ್ತಿದೆ ಎಂದು ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಗೌರವಾಧ್ಯಕ್ಷರು ಹಾಗೂ ಆಂದೋಲನ ಮಠದ ಸಿದ್ಧಲಿಂಗ ಸ್ವಾಮಿಗಳು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಆರೋಪವನ್ನ ಮಾಡಿದ್ದಾರೆ. ಮತ್ತು ಇವರಿಗೆ ಪ್ರಚೋದನೆ ನೀಡಿದಂತಹ ವ್ಯಕ್ತಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕು ಅಂತ ಕಂಪ್ಲೇಂಟ್ ಕೊಡ್ತಾರೆ. ದುರ್ದೈವ ಸಂಜು ಶಾಹಿರ್ ಪಾಟೀಲ್ ಕೊಟ್ಟಂತಹ ಸುಳ್ಳು ಕೇಸು ಇಮ್ಮಿಡಿಯೇಟ್ ಆಗಿ ಎಫ್ಐಆರ್ ಆಗುತ್ತೆ. ಆದರೆ ಹಿರೇಮಠ್ ಕೊಟ್ಟಂತಹ ಕೇಸು ಇವತ್ತಿನವರೆಗೂ ಎಫ್ಐಆರ್ ಆಗಿಲ್ಲ. ಇದರ ಹಿಂದೆ ಬಹಳ ದೊಡ್ಡ ಕಾಣದ ಕೈಗಳು ಕೆಲಸ ಮಾಡಿದ್ದಾರೆ. ಮತ್ತೆ ಆಕಸ್ಮಿಕವಾಗಿರುವ ಘಟನೆ. ಎದುರುಗಡೆ ಬರುವಂತ ವ್ಯಕ್ತಿ ಯಾವ ಜಾತಿಯವನು, ಯಾವ ಕುಲದವನು, ಯಾವ ಕಮ್ಯುನಿಟಿಯವನು ಅಂತ ಯಾರಿಗೂ ಗೊತ್ತಿರಲ್ಲ. ಆದಾಗಿಯೂ ಕೂಡ ಇಲ್ಲಿ ಜಾತಿ ನಿಂದನೆ ಮಾಡಿದಾರೆ ಅಂತ ಹೇಳಿ ಎಫ್ಐಆರ್ ಮಾಡಿಕೊಂಡು ಆರೋಪಿತನ ಮನೆಗೆ ಕಾನ್ಸ್ಟೇಬಲ್ಗಳು ನೋಟಿಸ್ ಕೊಡುವಂತಹ ಉದಾಹರಣೆಗಳನ್ನು ನಾವು ಕೇಳಿದ್ದೇವೆ. ಆದರೆ ಇಲ್ಲಿ ಖುದ್ದು ACP ಹೋಗಿ ಅವರ ಮನೆಗೆ ನೋಟಿಸ್ ಕೊಡ್ತಾರೆ, ಭಯ ಸೃಷ್ಟಿ ಮಾಡೋಕೆ. ಮತ್ತು ನೀವು ಠಾಣೆಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಆರೋಪಿತನಿಗೆ ಕರೀತಾರೆ. ಆದ್ರೆ ಒಂದೇ ಒಂದು ಸತ್ಯಕ್ಕೆ ಬೆಲೆ ಇದೆ ಅನ್ನೋದಕ್ಕೆ ಏನು ಸಾಕ್ಷಿ ಅಂತ ಕೇಳಿದ್ರೆ, ಈ ಹಿರೇಮಠ್ ಹೋಗುವಂತಹ ವಾಹನಕ್ಕೆ ಸುತ್ತಲೂ CC ಕ್ಯಾಮ್ರಾಗಳಿದ್ದಾವೆ. ಆ CC ಕ್ಯಾಮ್ರಾ ವಿಡಿಯೋಗಳನ್ನ ಡೌನ್ಲೋಡ್ ಮಾಡಿ ACP, DCP ಮತ್ತು ಇಲ್ಲಿಯ ಕಮಿಷನರ್ಗೆ ನೀಡಿ ವಿಚಾರಣೆಗೆ ಹಾಜರಾದಾಗ ಈ ಪ್ರಕರಣಕ್ಕೆ ಒಂದು ಹೊಸ ತಿರುವು ಪ್ರಾರಂಭ ಆಯಿತು. ಅದ್ಯಾವುದೂ ಕೂಡ ಇಲ್ಲದೆ ಹೋಗಿದ್ರೆ ಇವತ್ತು ಅಮಾಯಕ, ಜಾತಿ ನಿಂದನೆ ಮಾಡದೇ ಇರುವಂತಹ ವ್ಯಕ್ತಿ ಜೈಲಲ್ಲಿ ಕೊಳಿಬೇಕಾಗ್ತದೆ. ಕ್ಯಾಮ್ರಾಗಳಲ್ಲಿ ಸೆರೆ ಹಿಡಿದಂತಹ ಫೋಟೋಗಳು ಇವರನ್ನ ಸೇವ್ ಮಾಡಿದ್ದಾರೆ. 5 ತಿಂಗಳ ಬಾಕಿ ವೇತನ ಪಾವತಿಸುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರು ಪಾಲಿಕೆ ಕಚೇರಿ ಎದುರು ಬೃಹತ್ ಧರಣಿ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ವಾಹನ ಚಾಲಕರು, ಲೋಡರ್ಸ್ಗಳು, ಕ್ಲೀನರ್ಸ್ಗಳು ಹಾಗೂ ಮಹಾ ಒಕ್ಕೂಟದ ನೇತೃತ್ವದಲ್ಲಿ ನಗರ ಮಹಾನಗರ ಪಾಲಿಕೆ ಎದುರು ಧರಣಿ ನಡೆಸುತ್ತಿರುವ ಪೌರ ಕಾರ್ಮಿಕರು ಸರ್ಕಾರ ಹಾಗೂ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್, ಕಳೆದ 3 ದಿನದಿಂದ ನಮ್ಮ ಸ್ವಚ್ಛತಾ ಕೆಲಸವನ್ನು ಸ್ಥಗಿತ ಮಾಡಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಹೋರಾಟ ಮಾಡುವ ಉದ್ದೇಶ ಇಷ್ಟೇ, ನಮ್ಗೆ 5 ತಿಂಗಳಿಂದ ನಮ್ಗೆ ಪೇಮೆಂಟ್ ಕೊಟ್ಟಿಲ್ಲ, ನಮ್ಮ ಬಾಕಿ ವೇತನ ಕೊಡಿ ಅಂತೇಳಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಪ್ರತಿ ತಿಂಗಳ ಹಿಂಗೆ ಹಾಕೋದು ಒಂದು ಯಾವತ್ತು ಅವ್ರು ತಿಳಿದು 1 ತಿಂಗಳದ್ದು ಪೇಮೆಂಟ್ ಹಾಕಿಲ್ಲ. ಈಗ ನಮ್ಮದಿಂದ ಸಾರ್ವಜನಿಕರು ತೊಂದರೆ ಆಗಬೇಕಲ್ಲ. 1 ತಿಂಗಳ 1.5 ತಿಂಗಳು ಹೋಗಂಗಿಲ್ಲ, ಹೋರಾಟಕ್ಕೆ ಹೋಗ್ತೀವಿ.
ಕಡೆಯಿಂದ ತೊಂದರೆ ಆಗ್ಲಿಕ್ಕತ್ತದ. ಅದಕ್ಕೆ ಸಾರ್ವಜನಿಕರಿಗೂ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಅಲ್ಲ ಈಗ ನಿಮ್ಗೆ ಪೇಮೆಂಟ್ ಪ್ರಾಬ್ಲಮ್ ಏನು ಕಾರ್ಪೊರೇಷನ್ ಇಂದಾನೆ ನಿಮ್ಮ ಏಜೆನ್ಸಿ ಅವರಿಂದ? ಇಲ್ಲ ಕಾರ್ಪೊರೇಷನ್ದವರು ಏಜೆನ್ಸಿಯವ್ರು ಕೊಟ್ಟರೆ ಏಜೆನ್ಸಿಯವ್ರು ನಮ್ಗೆ ಕೊಡ್ತಾರೆ. ಕಾರ್ಪೊರೇಷನ್ದವ್ರೇ ಏಜೆನ್ಸಿದವ್ರು ಕೊಟ್ಟಿಲ್ಲ ಏಜೆನ್ಸಿದವರು ನಮ್ಗೆ ಕೊಡೋಕ್ಕಾಗಲ್ಲ. ಕಾರ್ಪೊರೇಷನ್ದವರು 2 ತಿಂಗಳು 3 ತಿಂಗಳು ಚೆಕ್ ಕೊಟ್ಟಿರೋ ಕಾಂಟ್ರಾಕ್ಟ್ರಿಗೆ ನಮ್ಗೆ ಕೊಡ್ತಿಲ್ಲ ಅಂದ್ರೆ ನಾವು ಅವ್ರಿಗೆ ಕೇಳ್ಬೋದು ಸರ್. ಕಾರ್ಪೊರೇಷನ್ ಸಮಸ್ಯೆ ಏನಾಗುತ್ತೆ ಈಗ ಏನಿಲ್ಲ, ನಮ್ಮದು ಬಾಕಿ ವೇತನ ಏನು 5 ತಿಂಗಳು ವೇತನ ಪಾವತಿ ಮಾಡ್ತೀವಿ. ಆಮೇಲೆ ನಮ್ಗೆ DA ಸರ್ ಅದು ಕೈ ತರ್ಬಿಡ್ರಿ. ನಮಗೆ ಪೌರ ಕಾರ್ಮಿಕರಿಗೆ ಏನು ಸರ್ಕಾರಿ ಸೇವಾ ಸೌಲಭ್ಯಗಳವ ಆ ಸೇವಾ ಭದ್ರತೆ ಎಲ್ಲ ನಮಗೆ ಸರ್ಕಾರ ಒದಗಿಸಿದೆ. ಅಕೌಂಟ್ಗೆ 3,000 ರೂಪಾಯಿ ಬರುತ್ತೆ ಅಂತ ಕಲಬುರಗಿಯಲ್ಲಿ ಇಂದು ಮಹಿಳೆಯರು ಆಧಾರ್ ಕಾರ್ಡ್ ಹಿಡಿದು ಸಾಲಲ್ಲಿ ನಿಂತಿದ್ದಾರೆ. ಮಹಿಳೆಯರು ನಾ ಮುಂದು ತಾ ಮುಂದು ಅಂತ ಇವತ್ತು ಸಾಲಲ್ಲಿ ನಿಂತಹ ಘಟನೆ ಜರುಗಿದೆ. ಅಕೌಂಟ್ ಓಪನ್ ಮಾಡಲು ಮಹಿಳೆಯರು ಮುಗಿಬಿದ್ದಿದ್ರು. ಅಂದಹಾಗೆ ರಾಜ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಮೂಲಕ ಕುಟುಂಬದ ಯಜಮಾನಿ ಅಕೌಂಟ್ಗೆ 2,000 ರೂಪಾಯಿ ಹಾಕಲಾಗ್ತಿದೆ. ಅದರಂತೆ ಕೇಂದ್ರದ ಮೋದಿ ಸರ್ಕಾರ ಕೂಡ ಮಹಿಳೆಯರ ಅಕೌಂಟ್ಗೆ 3,000 ರೂಪಾಯಿ ಹಣ ಹಾಕುತ್ತೆ ಅಂತ ಕಲಬುರಗಿಯಲ್ಲಿ ಭಾರಿ ವದಂತಿ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಮಹಿಳೆಯರು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಲು ನೂರಾರು ಜನ ಜಮಾಯಿಸಿ ಆಧಾರ್ ಕಾರ್ಡ್ ಹಿಡಿದು ಪರದಾಡುತ್ತಿದ್ದಾರೆ.